ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ
ರೋಡ್ ಅನ್ನ ಕ್ಲಿಯರ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ರಾತ್ರೋರಾತ್ರಿ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ರಾತ್ರೋರಾತ್ರಿ ಆಗಿದೆ.